ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಕುರುಬೂರಿನ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಪಶುಸಂಗೋಪನಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗಗಳ ರೈತರಿಗೆ ಮೇವು ಕತ್ತರಿಸುವ ಯಂತ್ರ, ಸ್ಪ್ರೇಯರ್ಗಳು ಮತ್ತಿತರ ಕೃಷಿ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾದರೆ ಸಾವಿರಾರು ಜನರಿಗೆ ಉದ್ಯೋಗ ದೊರೆಯುತ್ತದೆ. ಸುತ್ತಮುತ್ತಲ ಪ್ರದೇಶಗಳ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅನುಕೂಲವಾಗುತ್ತದೆ. ಜನರ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಮಟ್ಟ ಸುಧಾರಣೆಯಾಗುತ್ತದೆ. ಭೂಮಿಯ ಬೆಲೆಯೂ ಏರಿಕೆಯಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ದೊರೆಯುವುದರಿಂದ ಆರ್ಥಿಕ ಸ್ಥಿರತೆಯನ್ನು ಕಾಣಬಹುದು ಎಂದರು. ಈ ಯೋಜನೆಗಳ ನೀರು ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ, ಕುಡಿಯುವ ನೀರಿಗಾಗಿ ಅಲ್ಲ ಎಂದು ಪದೇ ಪದೇ ಖಚಿತಪಡಿಸಿದರು. ಕೆಲವರು ಪ್ರಚಾರ ಮತ್ತು ದಿಢೀರ್ ನಾಯಕರಾಗಲು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಕೆಲವು ಕಡೆ ಒಳಚರಂಡಿ ನೀರು ಕೆರೆಗಳಿಗೆ ಸೇರಿಸುತ್ತಿರುವುದರಿಂದ ನೀರು ಮಲಿನವಾಗುತ್ತಿದೆ. ಅದರ ಬಗ್ಗೆ ಮಾತನಾಡುವುದಿಲ್ಲ. ಯಾವುದೇ ವೈಜ್ಞಾನಿಕ ವರದಿಗಳ ಕಡೆಯೂ ಗಮನ ಹರಿಸುವುದಿಲ್ಲ. ಕೇವಲ ಟೀಕೆ ಮಾಡುವುದಕ್ಕಾಗಿಯೇ ಕಾಯುತ್ತಿರುತ್ತಾರೆ ಎಂದರು. ಹೆಚ್ಎನ್ ವ್ಯಾಲಿಯಿಂದ 119 ಕೆರೆಗಳಿಗೆ ನೀರು ಹರಿಸುವ ಯೋಜನೆಯ ಕಾಮಗಾರಿಯು ಶೀಘ್ರದಲ್ಲಿಯೇ ಆರಂಭವಾಗಲಿದೆ. ಕೆಸಿ ವ್ಯಾಲಿಯ 2ನೇ ಹಂತದಲ್ಲಿ 56 ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿಯು ಪ್ರಗತಿಯಲ್ಲಿದ್ದು 2 ರಿಂದ 3 ತಿಂಗಳಿನಲ್ಲಿ ಕೆರೆಗಳು ತುಂಬಲಿವೆ. ದೇವನಹಳ್ಳಿ ಮತ್ತು ಜಕ್ಕೂರು ಬಳಿ ಹೆಚ್ಎನ್ ವ್ಯಾಲಿ ನೀರನ್ನು ಮರು ಶುದ್ಧೀಕರಿಸಿ ನಗರಸಭೆಯ ಕುಡಿಯುವ ನೀರಿನ ಸಂಪರ್ಕಕ್ಕೆ ಜೋಡಿಸಲಾಗಿದೆ. ದಿಢೀರ್ ನಾಯಕರಾಗಲು ಹವಣಿಸಿ ಅನಗತ್ಯ ಟೀಕೆ ಮಾಡುವವರು ಅಲ್ಲಿಗೆ ಭೇಟಿ ನೀಡಿ ಕಣ್ಣಾರೆ ನೋಡಿ ಬನ್ನಿ ಎಂದು ಸಲಹೆ ನೀಡಿದರು. ರೇಷ್ಮೆ ಗೂಡು ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ ಅವಾಗ ಇಷ್ಟು ದೊಡ್ಡದಿರ್ತಾ ಇತ್ತು. ಹಿಂಗೆ ಉಡ್ಡೆ ಮಾಡ್ಬಿಟ್ಟು ಕಟ್ಟರು ಒಂದು ದೊಡ್ಡದು ಒಂದೇ ಇಟ್ಟಿಗೆ ಇಷ್ಟು ಹೊಡಿಯೋದು, ಇನ್ನೊಂದು ಚಿಕ್ಕದಾಗಿ ಹಿಡಿ ಇಟ್ಕೊಂಡು ಹಿಂಗೆ ಹೊಡಿತಾ ಕಟ್ 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 ಕಟ್. ನಮಗೂ ಖುಷಿ ಹುಡುಗರು ನಾವು ಅನಿಸುತ್ತೆ ಅದನ್ನ ಏನ್ ಹೇಳ್ತಾ పెట్టుకోమని ఎవరు చెప్తారు? ఎవరు పైన ఇట్లు పెట్టుకోవాలి కదా, ఏం ఇట్లు పెడితే పోతుంది. అది పెద్దది, అది పెద్దది పెట్టేటప్పుడు కొట్టేవాడు కరెక్ట్ ఉండాలా ಇತ್ತು ಒಂದು ಕಾಲದಲ್ಲಿ. ಈಗ ಇವೆಲ್ಲ ಏನಾಗಿದೆ, ಚಾಪ್ ಕಟ್ರು ಇವೆಲ್ಲ ಬಂದಾಗ ಸುಲಭವಾಗಿ ಬೇರೆ ತ್ವರಿತವಾಗಿ ನಾವು ಮೇವು ಹಾಕುವಂಥದ್ದಕ್ಕೆ ಇವೆಲ್ಲದಕ್ಕೂ ಅನುಕೂಲ ಆಗಿದೆ. ಅದರಿಂದ ನಾನು ಹೇಳುವಂಥದ್ದಿಷ್ಟೇ, ನಾವು ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಮಾಡಬೇಕು, ಕೃಷಿ ಚಟುವಟಿಕೆಗಳು ಪ್ರೋತ್ಸಾಹ ಕೊಡಬೇಕು, ಅಂತರ್ಜಲ ವೃದ್ಧಿ ಆಗಬೇಕು. ಇವತ್ತು ನಮಗೆ ಮಳೆ ಪ್ರಮಾಣ ಕಮ್ಮಿ, ಅಂತರ್ಜಲ ನಶಿಸ್ತಾ ಇದೆ. ಅದನ್ನ ಜೀವ ಕೊಡಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಇವತ್ತು ಬೆಂಗಳೂರಿನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ನಾವು ಈಗಾಗಲೇ ಕೆಸಿ ವ್ಯಾಲಿಯಲ್ಲಿ ಸುಮಾರು 55-56 ಕೆರೆಗಳಿಗೆ ಕೊಡುವಂತದ್ದಾಗ್ತಾ ಇದೆ. 2ನೇ ಹಂತದ 50 ಕೆರೆದು ಇನ್ನು ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅದಕ್ಕೆ ಚಾಲನೆ ಕೊಡುವಂತದ್ದು ಮಾಡ್ತೀವಿ. ಕ್ಷೇತ್ರದ ಆರೋಗ್ಯ ವಲಯದ ಸುಧಾರಣೆಗಾಗಿ ಬೃಹತ್ ಯೋಜನೆಯನ್ನು ರೂಪಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು 350 ಹಾಸಿಗೆಗಳ ಸಾಮರ್ಥ್ಯಕ್ಕಾಗಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ. ಸಾರ್ವಜನಿಕ ಆಸ್ಪತ್ರೆಯನ್ನು 3ನೇ ಅಂತಸ್ತಿಗೆ ವಿಸ್ತರಿಸಿ 200 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯನ್ನಾಗಿ ಅಭಿವೃದ್ಧಿಪಡಿಸುವುದು ಬಹುದೊಡ್ಡ ಕನಸಾಗಿದೆ. ಹೊಸದಾಗಿ ನಿರ್ಮಾಣವಾಗುತ್ತಿರುವ ಕ್ರಿಟಿಕಲ್ ಕೇರ್ ಆಸ್ಪತ್ರೆಯಿಂದ ಬಡವರಿಗೆ ಉಚಿತವಾಗಿ ಅತ್ಯುತ್ತಮ ಚಿಕಿತ್ಸೆ ಸಿಗುವಂತೆ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ಎಂದು ನುಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.